ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರಿ, ಈಗ ಇನ್ನೊಂದು ಆಟ. ಹೆಂಡತಿ ಅಂದ್ರೆ ಗಂಡನ ಮಗು ತರ ನೋಡ್ಕೊಳ್ಳೋಳು. ಹೌದು. ಹೆಂಡತಿ ಅಂದ್ರೆ ಗಂಡನ್ ಎಲ್ಲಾ ಕೆಲ್ಸದಲ್ಲೂ ಸಹಾಯ ಮಾಡೋಳು. ಹೌದು. ಹೆಂಡತಿ ಅಂದ್ರೆ ಕೆಲಸ ಮಾಡ್ತಾ ಮಾಡ್ತಾ ಗಂಡನ ಕೇರ್ ಮಾಡೋಳು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇರೋದೆರಡೇ ಕೈ, 10 ಕೈ ಮಾಡೋ ಕೆಲ್ಸನ ಒಬ್ಳೆ ಮಾಡೋಳು ಹೆಂಡತಿ ಅಲ್ವಾ? ಈಗ್ಲೂ ಅದೇ ತರದ ಆಟ. ಏನ್ ಮಾಡ್ಬೇಕು ಅಂದ್ರೆ ಗಂಡನ್ ಶರ್ಟ್ ಬಟನ್ನ ಒಂದೇ ಒಂದ್ ಕೈಯಲ್ಲಿ ಬಿಚ್ಚಬೇಕು, ಒಂದೇ ಒಂದ್ ಕೈಯಲ್ಲಿ ಹಾಕ್ಬೇಕು. ಯಾರು ಬೇಗ ಹಾಕ್ತಾರೆ ನೋಡೇ ಬಿಡೋಣ. ಬೇಡ ಬೇಡ, ನಂಗ್ಯಾಕ ಆಟ ಬೇಡ ಅನ್ಸ್ತೈತೆ. ನನಗೂ ಅಷ್ಟೇ, ಯಾಕೋ ಬೇಡ ಅಂತಾನೆ ಅನಿಸ್ತೈತೆ. ಯಾಕೆ ಬೇಡ ಅಂತೀನಿ? ಯಾಕಂದ್ರೆ ನಾಳೆಯಿಂದ ನಾನು ಶರ್ಟ್ ಹಾಕಲ್ಲ, ಟೀ ಶರ್ಟ್ ಹಾಕ್ತೀನಿ. ಅದಕ್ಕೆ ಬಟನ್ ಇರಲ್ಲ. ಅದಕ್ಕೆ ಆಗ್ತಾನೆ ಟೀ ಶರ್ಟ್ನ. ಇವನು ದೊಡ್ಡ ಮಹಾರಾಜ. ಇವನನ್ನು ಒಪ್ಸೋದಕ್ಕೆ ಮನೆಯವರೆಲ್ಲ ಬರ್ಬೇಕಂತೆ. ಆಟ ಚೆನ್ನಾಗಿದೆ, ಆಡ್ಲಾ? ಏನವ ರಶ್ಮಿ, ನಿನ್ಗೆ ಒಪ್ಗೆನಾ? ದೊಡ್ಡವ್ರು ಏನ್ ಹೇಳ್ತಿರೋ ಅದಕ್ಕೆ ನಾನು ಒಪ್ಕೋತೀನಿ. ಇದು ಮಗಳ ಮಾತು ಅಂದ್ರೆ ಆರು ಆಡ್ಸವ ನೀನು. ಇಲ್ಲ ಇಲ್ಲ ಇಲ್ಲ, ನಮ್ ಪಾರನ್ನು ಆಟಾಡ್ತಾಳೆ. ನಾವೆಲ್ಲರೂ ಸೇರ್ಕೊಂಡು ಆಟಾಡಿಸ್ತೀವಿ. ಶುರು ಮಾಡುವ. 1 2 3. ಮಾವ, ಯಾಕೆ ಹಿಂಗ್ ನೋಡ್ತಿದ್ಯಾ? ಪಾರು, ಕಚ್ಕುಳಿ ಐತೈತೆ ಪಾರು. ನಾನೇನು ಮಾಡೇ ಇಲ್ಲ. ಕಚ್ಚುಗುಳಿ ಅಂತಿದ್ಯಾ? ಪಾರು ತೆಪ್ಪೈತೆ, ಪಾರು ತೆಪ್ಪೈತೆ, ಬಿಟ್ಬಿಡು ಪಾರು. ಪಾರು ತೆಪ್ಪೈತೆ ಪಾರು. ಪಾರು, ಕಚ್ಚುಗುಳಿ ಕೊಟ್ರು ಬೀಳ್ದೆ ಇರೋ ತರ ಒಂದ್ ಐಡಿಯಾ ಕೊಡ್ಲಾ? ಹೇಳು. ಬೀಳಿಸ್ಕೊಂಡೆ ಕಚ್ಚುಗುಳಿ ಕೊಟ್ಬಿಡು. ರಶ್ಮಿ, ನಿಮ್ಮ ಅತ್ತೆಯನ್ನು ನೋಡವ. ಅವಳು ಆಗ್ಲೇ ಆಟ ಮುಗಿಸ್ತಾ ಇದ್ದಾಳೆ. ನೀನ್ ಬೇಗ ಆಟ ಮುಗಿಸು. ಯಾಕೆಂದ್ರೆ ನನ್ನ ಮನೆ ಸೊಸೆನೇ ಗೆಲ್ಬೇಕು. ಅಂಕಲ್, ನನಗೆ ಅಭ್ಯಾಸ ಇದೆ. ಡೈಲಿ ನನ್ನ ಗಂಡನ ನಾನೇ ಅಲ್ವಾ ರೆಡಿ ಮಾಡೋದು. ಗಂಡ ಹೆಂಡತಿ ಅಂದ್ರೆ ಇದು. ನೋಡ್ಲಾ ಸೀನಾ, ಅವರಿಂದ ನೋಡ್ ಕಲಿಯೋದು ನೀನ್ ತುಂಬಾ ಐತೆ. ಗುಂಡು, ನೀನು? ದೊಡ್ಡೋರೇ ಗೆಲ್ಲಿ ಅಂತ ನಾನೇ ಬೇಕಂತ ನಿಧಾನಕ್ಕೆ ಹಾಕ್ದೆ. ಅದಕ್ಕೆ ಮಾದಪ್ಪಣ್ಣ, ನಿನ್ ಸೊಸೆ ಕಲ್ತ್ಬಿಟ್ಲು ಬುದ್ಧಿಯ. ಇನ್ನು ಶಾಸ್ತ್ರಕ್ಕೆಲ್ಲ ತಯಾರಿ ಮಾಡ್ಕೋಬೇಕು. ಹಿಂಗೆ ಆಡ್ಕೊಂಡಿದ್ರೆ ನಡಿ ಹೋಗಮ್ಮ. ಮಾದಪ್ಪಣ್ಣ, ಶಾಸ್ತ್ರ ಇವತ್ತೇ ಅಲ್ವಾ? ನಾವ್ ಹೋಗ್ಬಿಟ್ಟು ರೆಡಿ ಮಾಡ್ಕೋತೀವಿ. ಇಡೀ ಮನೆನೇ ನಿಮ್ದು ಕಣ್ರವ. ನಿಮ್ ಮನ್ಸಿಗೆ ಹೆಂಗ್ ಬರುತ್ತೋ ಹಂಗ್ ರೆಡಿ ಮಾಡಿ. ನನ್ನ ಮಗ ಸೊಸೆ ಇಬ್ರು ಚೆನ್ನಾಗಿರ್ಬೇಕಷ್ಟೇ. ಸರಿ, ಬನ್ರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.